ಹೆಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮೌನ. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ಒಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಆಗ ನಾವು ಊರಿಂದ ಹೊರಟಿದ್ದೀವಿ ನಮ್ಮ ಮನೆಯಿಂದ ಹಾಸನಕ್ಕೆ. ಆ್ಯಂಡ್ ಲೈಕ್ ಇದೊಂದು ಜಸ್ಟ್ ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಇವಾಗ ಹಾಸನ್ಗೆ ಹೋಗಿ ಸಂಜೆ ಒಂದು ಮದುವೆ ಇದೆ, ಅಲ್ಲಿಗೆ ಹೋಗಬೇಕು. ಆ್ಯಂಡ್ ಇನ್ನೊಂದು ಫಂಕ್ಷನ್ ಇದೆ, ಒಬ್ರದ್ದು ಬರ್ತಡೇ. ಸೊ ಅದನ್ನ ಸೆಲೆಬ್ರೇಟ್ ಮಾಡಬೇಕು. ಅದೆಲ್ಲ ಕೂತಿದ್ದಾರೆ ಬರ್ಡೇ ಗರ್ಲ್ ಜೊತೆಗೆ ಬೆಳಗಿಂದ. ಹೌದು, ಜೊತೆಗೆ ಇದ್ದಾರೆ. ಅಂಡ್ ಇವಾಗ ಎಲ್ಲಿಗೆ ಹೋಗ್ತಿದೀವಿ ಅಂದ್ರೆ ನಮ್ಮ ಊರ ಹತ್ರ ಕೆರೆಯಲ್ಲಿ ಮೀನು ಹಿಡಿಯಾಕ್ತಾ ಇದ್ದಾರೆ. ಸೊ ಇಲ್ಲೇ ನನ್ನ ತಮ್ಮ ರೋಡಿಗೆ ಬರ್ತೀನಿ, ಇಸ್ಕೊಂಡು ಹೋಗ್ತೀನಿ ಅಂತ ಹೇಳಿದಾನೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಹಿಟ್ಟನ್ನ ರೋಡ್ ಹತ್ರ ಕೊಟ್ಬಿಟ್ಟು ಹೋಗೋದು ಅಷ್ಟೇ. ನನ್ನ ತಮ್ಮ ನನ್ನ ಫೋನ್ನ ತೊಗೊಂಡೋಗಿ ರೆಕಾರ್ಡ್ ಮಾಡಿ ಕಳಿಸಿದ್ದ. ನಾವು ಹಿಟ್ಟನ್ನ ತಗೋಗೋಷ್ಟರಲ್ಲಿ ಒಂದು 15 ಮೀನನ್ನು ಹಿಡ್ದಿದ್ರು. ಒಂಥರ ಕ್ರೇಜಿ ಇತ್ತು ಗೈಸ್. ಅವ್ನು ರೆಕಾರ್ಡ್ ಮಾಡಬೇಕಾದ್ರೆ ಮೀನು ಹಿಡಿಯೋದು ಬಿದ್ದೇ ಇಲ್ಲ. ಲಾಸ್ಟಲ್ಲಿ ಒಂದು ಸ್ವಲ್ಪ ಏನೋ ಹಿಡ್ದಾಗ ಕ್ಯಾಪ್ಚರ್ ಮಾಡಿದ್ದಾನೆ ಅಷ್ಟೇ. ಸಖತ್ತಾಗಿರುತ್ತಂತೆ, ಕ್ರೇಜಿಯಾಗಿರುತ್ತಂತೆ. ಲೈಕ್ ಅವ್ರು ಹಿಡ್ಬಿಟ್ಟು ಅದೇ ಮೀನಲ್ಲಿ ನಮಗೆಲ್ಲ ಯಾವಾಗ ಹಿಡಿತಾರಲ್ವ, ಸೊ ಅವಾಗ ತವಾ ಫ್ರೈ ಅಥವಾ ಕಬಾಬ್ ಆ ಥರ ಅವರೇ ಫಿಶ್ನ ಹಿಡ್ಕೊಬಂದು ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಬಿಸಿಲು ಗೈಸ್. ಬ್ಯಾಂಗ್ಳೂರ್ಗೆ ಈರುಳ್ಳಿ ಬೆಳ್ಳುಳ್ಳಿ ತಗೊಂಡೋಗಕ್ಕೆ ಅಂತ ಬಂದಿದ್ವಿ. ನಾವು ಕಾರಲ್ಲಿ ಕೂತಿದ್ವಿ, ವಿಶ್ವ ಹೋಗಿ ತೊಗೊಂಡ್ಬಂದರು. ನಾವು ಆಲ್ಮೋಸ್ಟ್ ಯಾವಾಗಲೂ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಸನಿಂದಲೇ ತಗೊಂಡೋಗೋದು. ಯಾಕಂದರೆ ಲೈಕ್ ಇಲ್ಲಿ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಅಲ್ಲೆಲ್ಲ ನಾಟಿ ಬೆಳ್ಳುಳ್ಳಿ ಸಿಗೋದಿಲ್ಲ, ಹಾಗಾಗಿ. ಸೊ ನೀವು ನೆಕ್ಸ್ಟ್ ಟೈಮ್ ಏನಾದರೂ ಬಂದರೆ ಹಾಸನಿಂದಲೇ ತಗೊಂಡೋದು. ಹೆಂಗಿತ್ತು ಈರುಳ್ಳಿ ತಂದಿದ್ದು? ಗಿಫ್ಟ್ ಕೊಡೋದಲ್ಲ, ಈರುಳ್ಳಿ ಬೆಳ್ಳುಳ್ಳಿ ತಂದು ಕೊಡಬೇಕು. ಮಾತಾಗಿರ್ಲಿ, ಅದನ್ನು ಕೊಡಬೇಕು. ಸಮ್ಟೈಮ್ಸ್ ಗಿಫ್ಟ್ ಕೊಡಬೇಕು, ಬಟ್ ಈರುಳ್ಳಿ ಬೆಳ್ಳುಳ್ಳಿ ತಂದು ಕೊಟ್ರೆ ಒಳ್ಳೆ ಹುಡುಗ ಅಂತ. ಒಳ್ಳೆ ಪತಿ, ಕರೆಕ್ಟ್. ಇವಾಗ ಏನಾದರೂ ತಿನ್ಕೊಂಡು ಸ್ವಲ್ಪ ಮನೆಗೆ ಹೋಗ್ಬೇಕು. ಯಾಕಂದರೆ ಅವರು ಊಟ ಮಾಡ್ಕೊಬರ್ತೀವಿ ಅಂತ ಹೇಳೋರಂತೆ. ಸೊ ಹಂಗಾಗಿ ನಾನು ನಾಳೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಾಳೆ ಒಂದು ವ್ಲಾಗ್ ಬರುತ್ತೆ, ನೋಡ್ತಾ ಇರಿ. ಸೊ ಇದಕ್ಕೆ ಇವತ್ತು ಬೆಳಿಗ್ಗೆಯಿಂದ ಫಿಶ್ ಹಿಡಿದಿದ್ದಾರಲ್ಲ, ನಾನು ಹಾಕಿದ್ನಲ್ಲ ವಿಡಿಯೋ, ಅದೇ ಫಿಶ್ ನನ್ನ ಟಮಾರೆಲ್ಲ ಹಿಡ್ದಿರೋದನ್ನ ಇದಕ್ಕೆ ತವಾ ಫ್ರೈ ಮಾಡೋಣ ಅಂತ ಮಸಾಲ ಎಲ್ಲ ಹಚ್ತಾ ಇದ್ದೀವಿ. ಇದ್ರ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ. ಸೊ ನಾಳೆ ಹೇಳ್ತೀನಿ ಇದು ಹೆಂಗಿರುತ್ತೆ ಅಂತ. ಆ್ಯಕ್ಚುಲಿ ಇದು ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ವಿ, ಅಲ್ಲಿ ತಿಂದ್ಬಿಟ್ಟು ಸೂಪರಾಗಿದೆ ಅಂತ ಅವ್ರನ್ನ ಕೇಳಿಬಿಟ್ಟು ಇವಾಗ ಅದಕ್ಕೇ ರೆಸಿಪಿ ಕೇಳಿಕೊಂಡು ಮಾಡ್ತಾ ಇದ್ದೀವಿ. ಸೊ ನಾಳೆ ಹೇಳ್ತೀನಿ ಹೆಂಗೆ ಬರುತ್ತೆ ಅಂತ ಅಷ್ಟೇ ಗೈಸ್. ಇವಾಗ ಫ್ರೆಶಪ್ ಆಗಿ ಮದುವೆಗೆ ಹೋಗಬೇಕು. ಗೈಸ್ ಇವಾಗ ಹೀಗೆ ರೆಡಿಯಾಗಿದ್ದೀವಿ, ಹೊರಡುವ ಬನ್ನಿ. ಪುಲ್ಸಕ್ಕೆ ಗೈಸ್, ಯಾವ ಫಂಕ್ಷನ್ ಮಾಡೋ ಏನು ಮಾಡೋದು ಅನಿಸ್ತದೆ. ಹಿಂದೆ ಕೂತಿದ್ದೆ, ಇಲ್ಲ ಬೇಗ ಬರ್ರ ಅನ್ನೋ ಮದುವೆಗೆ ಶಿವಳೆ ಮತ್ತೆ ಡಿಲೈಟಿಗೆ ಬಂದಿದ್ದೀವಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ನಿಶಿತಾ, ಹ್ಯಾಪಿ ಬರ್ಡೇ ಟು ಯು. ಗೆಸ್ ಇಟ್, ಏನದು?
ತರ್ಬೇಕು. ನಿನಗೆ ಇಷ್ಟ ಇರುತ್ತಾನೆ ತರ್ಬೇಕು. ನೋ ಎಸ್ ತೆಗಿ. ನೋ ನೋ ಖುಷಿನಾ? ಕೇಳು ಗುರು, ಖುಷಿನ ಅಂತ. ಅವಳು ತಗೋಬೇಕು ಅಂತಿದ್ದು. ಮಾಮ ಎಲ್ಲ ಅವರೆಲ್ಲ ಆಚೆ ಇದ್ದಾರೆ. ಇವಾಗ ಬಂದಿದ್ದೀವಿ ಮದುವೆಗೆ.